ಸಂಸ್ಥೆಯವರು ತಯಾರಿಸ್ತಾ ಇರುವಂತಹ ಹೊಸ ಚಿತ್ರ ಕಿನಾರೆ. ಟೈಟ್ಲೇ ಒಂಥರ ದೇಸಿ ಟೈಟ್ಲು. ಕಿನಾರೆ ಶಬ್ದಕ್ಕೆ ಅದರದ್ದೇ ಆದಂತಹ ಒಂದು ಅಲೆಗಳಿವೆ, ಅದರದ್ದೇ ಆದಂತಹ ಒಂದು ವೈಬ್ರೇಷನ್. ಒಂದೇ ಪದದಲ್ಲಿ ಅನೇಕ ಅರ್ಥಗಳನ್ನು ಕೊಡುವಂಥದ್ದು ಕಿನಾರೆ. ಇದರ ನಿರ್ದೇಶಕ ದೇವರಾಜ್ ಇರ್ಬೋದು, ಇದರ ಸಂಗೀತ ನಿರ್ದೇಶಕ ಸುರೇಂದ್ರನಾಥ್ ಇರ್ಬೋದು, ಅಥವಾ ಇದರ ಛಾಯಾಗ್ರಾಹಕ ಅಭಿ ಇರ್ಬೋದು, ಸತೀಶ್ ಮತ್ತು ಗೌತಮಿ ಇವರೆಲ್ಲ ಸೇರಿ ಮಾಡ್ತಿದ್ದಾರೆ. ಇಡೀ ತಂಡ ಸೇರಿ ಹೊಸಬರು ತಂಡ ಮಾಡ್ತಿದೆ. ಇವತ್ತಿನ ಸಂದರ್ಭದಲ್ಲಿ ಯಾರೇ ಹೊಸಬರಿದ್ದರೂ ಅವರನ್ನು ತುಂಬ ಬಾಚಿ ತಪ್ಕೋಬೇಕು ಅನಿಸುತ್ತೆ. ಯಾಕಂದರೆ ಹೊಸ ಪ್ರಯತ್ನಗಳು ಅಲ್ಲಿ ನಡೀತಿದೆ. ಹೊಸ ಹುಡುಗರು ಒಂದು ರೀತಿ ಕಣ್ಣಲ್ಲಿ ಒಂದು ಕಿಡಿ ಇಟ್ಕೊಂಡು ಬದುಕಿನ ಬಗ್ಗೆ ಪ್ರೀತಿಯಿಂದ ತಯಾರು ಮಾಡಲು ಹೊರಟಂತಹ ಚಿತ್ರ ಕಿನಾರೆ. ಸ್ಪೆಷಲ್ ಆದಂಥ ಕತೆ, ಜನರ ಮುಂದೆ ತರುವಂತಹ ಒಂದು ಅದ್ಭುತವಾದ ಪ್ರಯತ್ನ. ಯೂಶುವಲ್ ಆದಂಥ ಯಾವುದೋ ಲವ್ ಸ್ಟೋರಿ ಅಲ್ಲದೆ ಪರಸ್ಪರ ಸೆಳೆಯುವಂಥದ್ದು, ನಲುಗುವಂಥದ್ದು. ಅಂದರೆ ಈ ಕಥೆ ಅವರು ದೇವರಾಜ್ ಅವರು ಮಾಡ್ಕೊಂಡಿರೋದೇ ಬೇರೆ ಬೇರೆ ಕಂಪೋಸಿಂಗ್, ಅಂದರೆ ಐ ಮೀನ್ ಏನು ಸಿಚುವೇಶನ್ಸೇ ರೆಗ್ಯುಲರ್ ಆಗಿಲ್ಲ, ಸನ್ನಿವೇಶಗಳು ಬೇರೆ ಥರದಲ್ಲಿದೆ. ಅದಕ್ಕೆ ತಕ್ಕ ಹಾಗೆ ಸುರೇಂದ್ರನಾಥ್ ಅವರು ತುಂಬ ಚೆನ್ನಾಗಿ ಕಂಪೋಸ್ ಮಾಡಿದ್ದಾರೆ. ಒಂದು ಹಾಡನ್ನು ನಾನು ಬರೆದಿದ್ದೀನಿ, 2 ಹಾಡುಗಳನ್ನು ಬರೆದಿದ್ದೀನಿ. ನನ್ನಂಥ ಹಳದೆಲ್ಲ ಒಂದು ಹಾಡುತ್ತಾರೆ ಬಳಸಿದ್ದಾರೆ. ತುಂಬ ವಿಚಿತ್ರವಾದ ಹಾಡು. ಸೌತ್ ಕೇಂದ್ರ ಭಾಷೆ ಕೂಡ ಇದೆ ಅದರಲ್ಲಿ. ಹಲವಾರು ಮೀನುಗಳ ಹೆಸರಿದೆ, ಯಕ್ಷಗಾನ ಇದೆ, ಮತ್ತು ಎಲ್ಲರಿಗೂ ಅರ್ಥ ಆಗೋ ಒಂದು ವಿಚಿತ್ರ ಕನ್ನಡ ಇದೆ. ಮತ್ತು ಹಾಡಿನ ಹಿನ್ನೆಲೆ ತುಂಬ ಇಷ್ಟ ಆಯಿತು. ಕಡಲ್ ದಂಡೆ, ಕರಾವಳಿ ಎಲ್ಲದೂ ಮಿಶ್ರಿತವಾದ್ದು ಅಂತ ಹೇಳಿದರು ನಿರ್ದೇಶಕರು. ನನಗೂ ಖುಷಿ, ಇಂಥ ಗೆಳೆಯರ ಜೊತೆಗಿದ್ದು ನನ್ನ ಮನಸ್ಸಿಗೆ ಒಂದು ಹೊಸ ದೀಕ್ಷೆ ಕೂಡ ಆಗುವಂಥ ಒಂದು ಅನುಭವ ಇದೆ. ಆಲ್ಬಮ್ಮಿಗೆ ಒಂದು ಹೊಸ ದಿಕ್ಕಿದೆ. ಖಂಡಿತ ಒಂದು ಜೀವನ ಸತ್ವದಿಂದ ಕಂಗೊಳಿಸುವಂಥ ಒಂದು ಚಿತ್ರವಾಗಲಿದೆ. ಆ ಚಿತ್ರಕ್ಕಾಗಿ ನಾನು ತುಂಬ ಪ್ರೀತಿಯಿಂದ ನನ್ನ ಶುಭಾಶಯಗಳನ್ನು ಈ ಇಡೀ ತಂಡಕ್ಕೆ ಹಾರೈಸ್ತೇನೆ. ಈ ಇಡೀ ಹೊಸಬರ ತಂಡಕ್ಕೆ ದೊಡ್ಡ ಮಟ್ಟದಲ್ಲಿ ಒಳ್ಳೆಯದಾಗಲಿ, ಸಕಲವೂ ಸಿಗಲಿ ಅನ್ನೋದು ನನ್ನ ಒಂದು ಆಶಯ. ಆಪ್ತತೆಯ ಅಪೂರ್ವವಾದಂತಹ ಒಂದು ಪ್ರಯಾಣವಾಗಿ ನಿಮಗೆ ಸಿಗಲಿ ಅಂತ ಹಾರೈಸ್ತೇನೆ. ನಿಮಗೆ ಹಾಡುಗಳು ಇಷ್ಟ ಆಗುತ್ತೆ, ಸಿನಿಮಾ ಬಹುಶಃ ಹಾಡುಗಳಿಗಿಂತಲೂ ಇಷ್ಟ ಆಗುತ್ತೆ. ಇಷ್ಟ ಆಗಲಿ ಅಂತ ಆಶಿಸ್ತೀನಿ. ಆಲ್ ದಿ ಬೆಸ್ಟ್. ಆಲ್ ದಿ ಬೆಸ್ಟ್ ಕಿನಾರೆ.